ಉತ್ತಮ ಪತ್ನಿಯ ಲಕ್ಷಣಗಳು. ನಿಮ್ಮ ಪತ್ನಿಯಲ್ಲಿ ಈ ಗುಣಗಳು ಇದ್ದರೆ ನೀವು ಅದೃಷ್ಟವಂತರು. ಹೌದು, ಇಂದಿನ ಕಾಲದಲ್ಲಿ ಒಳ್ಳೆಯ ಹೆಣ್ಣು ಸಿಗುವುದೇ ತುಂಬ ಕಷ್ಟವಾಗಿದೆ. ಒಂದು ವೇಳೆ ಸಿಕ್ಕರೆ ಅದು ನಿಮ್ಮ ಅದೃಷ್ಟನೇ ಅಂತ ಹೇಳಬಹುದು. ಹೌದು, ಗಂಡನೇ ಆಗಲಿ ಹೆಂಡತಿಯೇ ಆಗಲಿ ಉತ್ತಮ ಸಂಗಾತಿ ಆಗುವುದು ತುಂಬ ಕಷ್ಟ. ಆದರೆ ಉತ್ತಮ ಹೆಂಡತಿ ಅಥವಾ ಉತ್ತಮ ಪತ್ನಿ ಸಿಕ್ಕಾಗ ನಿಜಕ್ಕೂ ಜೀವನ ಸುಂದರ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ಒಂದು ವೇಳೆ ಗಂಡ ಸರಿಯಾಗಿಲ್ಲದಿದ್ದರೆ ಹೆಂಡತಿಗೆ ನೆಮ್ಮದಿ ಇರುವುದಿಲ್ಲ. ಹೆಂಡತಿ ಸರಿಯಾಗಿಲ್ಲದಿದ್ದರೆ ಪತಿಗೆ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಉತ್ತಮ ಜೀವನವನ್ನು ಸಾಗಿಸುವ ಇಚ್ಛೆ ಇಬ್ಬರಿಗೂ ಇದ್ದರೆ ಇಬ್ಬರೂ ಕೂಡ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಹಾಗಾದರೆ ಉತ್ತಮ ಹೆಂಡತಿಯ ಗುಣಲಕ್ಷಣಗಳನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮದುವೆಯಾದ ನಂತರ ಕಾಮದ ಆಸಕ್ತಿ ಬರುವುದು ಸಹಜ. ಆದರೆ ನೀವು ಪ್ರತಿ ಬಾರಿ ನಿಮ್ಮ ಪತಿ ಅದನ್ನು ಬಯಸಿದಾಗ ನೀವು ಕಡೆಗಣಿಸಿದರೆ ಅವರು ಹೊರಗಡೆ ಕಾಮತೃಪ್ತಿ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಒಂದು, ಗಂಡ ಹೆಂಡತಿಯರ ನಡುವೆ ಕಾಮದ ಆಸಕ್ತಿ ಇರಬೇಕು ನಿಜ. ಆದರೆ ಪ್ರೀತಿ ಇಲ್ಲದೆ ಬರೀ ಕಾಮದ ಬಯಕೆಗಾಗಿ ಹೆಂಡತಿಯ ಹತ್ತಿರ ಬರುವುದು ತಪ್ಪು. ಅವಳು ಆಟದ ಬೊಂಬೆಯಲ್ಲ. ಅವಳ ಇಷ್ಟ ಕಷ್ಟಗಳನ್ನು ನೀವು ತಿಳಿದುಕೊಳ್ಳಬೇಕು. ಪತಿ ಪತ್ನಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. 2, ಪುರುಷರಲ್ಲಿ ಸದಾ ಕಾಮದ ಯೋಚನೆಗಳು ಓಡಾಡಬಾರದು. ಪ್ರಪಂಚದಲ್ಲಿ ಅನೇಕ ವಿಷಯಗಳು ಇದೆ. ನಿಮ್ಮ ಪತ್ನಿಯ ಬಯಕೆಗಳೇನು ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತರ ಕೆಲವು ಗುಣಗಳನ್ನು ಹೊಂದಿರುವ ಮಹಿಳೆಯರು ಇಡೀ ಕುಟುಂಬವನ್ನು ಸಂತೋಷದಿಂದ ಇಡುತ್ತಾರೆ. 4, ಒಂದು ವೇಳೆ ಯಾವುದೇ ತೊಂದರೆ ಬಂದರೂ ಶೀಘ್ರ ಪರಿಹಾರ ಕಂಡುಕೊಳ್ಳುತ್ತಾರೆ. 5, ಅವರ ಮಕ್ಕಳು ಸಹ ಅತ್ಯಂತ ಯಶಸ್ವಿ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಾರೆ. 6, ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ ಸರಿಯಾದ ನಿರ್ಧಾರ ಕೈಗೊಳ್ಳುತ್ತಾರೆ. 7, ಉತ್ತಮ ಗುಣಗಳನ್ನು ಹೊಂದಿರುವ ಮಹಿಳೆಯರು ಉತ್ತಮವಾಗಿ ವರ್ತಿಸುತ್ತಾರೆ ಮತ್ತು ಅವರ ಮಕ್ಕಳನ್ನು ಕೂಡ ಸುಸಂಸ್ಕೃತರನ್ನಾಗಿ ಮಾಡುತ್ತಾರೆ. 8, ಒಂದು ಹೆಣ್ಣಿಂದ ಮನೆ ಉದ್ಧಾರ ಕೂಡ ಆಗಬಹುದು ಅಥವಾ ಸರ್ವನಾಶ ಕೂಡ ಆಗಬಹುದು. ಈ ಎರಡೂ ಸಾಧ್ಯತೆಗಳು ಒಂದು ಹೆಣ್ಣಿನ ಕೈಯಲ್ಲಿದೆ. 9, ಹಣವನ್ನು ಉಳಿಸುವ ಗುಣ ಮಹಿಳೆಗೆ ಇರಬೇಕು. ಹೌದು ಸ್ನೇಹಿತರೆ, ಸ್ವಲ್ಪ ಹಣವನ್ನು ಉಳಿಸುವ ಗುಣವಿದ್ದರೆ ಅಂತಹ ಮಹಿಳೆ ತುಂಬ ಅದೃಷ್ಟಶಾಲಿ ಆಗಿರುತ್ತಾಳೆ. ಹಣ ಉಳಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ನಮ್ಮ ಕಷ್ಟಕಾಲದಲ್ಲಿ ಪ್ರಯೋಜನಕ್ಕೆ ಬರುತ್ತದೆ. ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ. 10, ಸಂವೇದನಾಶೀಲ ಮಹಿಳೆ ತನ್ನ ಕುಟುಂಬವನ್ನು ಪ್ರತಿ ಹಂತದಲ್ಲೂ ಕಷ್ಟದಿಂದ ರಕ್ಷಿಸುತ್ತಾಳೆ. 11, ಮಹಿಳೆಗೆ ಇರುವ ಕೆಲವು ಪ್ರಮುಖ ಗುಣಗಳಲ್ಲಿ ತಾಳ್ಮೆಯು ಒಂದು ಪ್ರಮುಖ ಗುಣವಾಗಿದೆ. ಯಾವ ಮಹಿಳೆಗೆ ತಾಳ್ಮೆ ಇರುತ್ತದೆಯೋ ಅವಳ ಗಂಡ ಬಹಳ ಅದೃಷ್ಟಶಾಲಿಯಾಗಿರುತ್ತಾನೆ. ಏಕೆಂದರೆ ಅಂತಹ ಮಹಿಳೆ ತಾಳ್ಮೆಯಿಂದ ಪ್ರತಿ ಕಷ್ಟವನ್ನು ಸುಲಭವಾಗಿ ಎದುರಿಸುತ್ತಾಳೆ. 12, ಯಾವುದೇ ಕಷ್ಟ ಬಂದರೂ ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತಾಳೆ. ತನ್ನ ಗಂಡನನ್ನು ಸಂತೃಪ್ತಿಪಡಿಸುತ್ತಾಳೆ. 13, ಕಷ್ಟದ ಸಮಯದಲ್ಲಿ ಗಂಡನಿಗೆ ಪತ್ನಿಯ ನೆರವು ಸಿಕ್ಕರೆ ಎಂತಹ ಕಷ್ಟವನ್ನು ಬೇಕಾದರೂ ಅವನು ಎದುರಿಸಬಹುದು. 14, ಒಳ್ಳೆಯ ಗುಣವನ್ನು ಹೊಂದಿರುವ ಹೆಂಗಸು ಯಾವತ್ತಿಗೂ ಪತಿಯ ಮನೆಯವರ ಸಂತೋಷವನ್ನು ಬಯಸುತ್ತಾಳೆ. 15, ಗಂಡಿನ ಸುಖ ದುಃಖಗಳಲ್ಲಿ ತಾನು ಭಾಗಿಯಾಗುತ್ತಾಳೆ. ಗಂಡನ ಮನೆಯ ಕಷ್ಟಗಳನ್ನು ನೆರೆಹೊರೆಯವರ ಹತ್ತಿರ ಆಗಲಿ ಅಥವಾ ತವರು ಮನೆಯಲ್ಲಿ ಆಗಲಿ ಹೇಳಿಕೊಳ್ಳುವುದಿಲ್ಲ. ನೋಡಿ ಸ್ನೇಹಿತರೆ, ಮದುವೆಯಾಗುವ ಪ್ರತಿಯೊಂದು ಹೆಣ್ಣು ಕೆಲವು ಗುಣಗಳನ್ನು ಹೊಸದಾಗಿ ಕಲಿತುಕೊಳ್ಳಬೇಕು. ಇನ್ನೂ ಕೆಲವು ಗುಣಗಳನ್ನು ಬದಲಾಯಿಸಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಈ ಮೇಲಿನ ಮಾಹಿತಿಯನ್ನು ಎಲ್ಲ ಮದುವೆಯಾಗುವ ಹೆಣ್ಣು ಮಕ್ಕಳು ಹಾಗೂ ಮದುವೆಯಾದ ಮಹಿಳೆಯರು ಪಾಲಿಸಿದರೆ ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.